ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತು ನಾನು ಮಾಲ್ಪುರಿ ಮಾಡೋದನ್ನು ತೋರಿಸ್ತೀನಿ. ಇದರ ವಿಶೇಷತೆ ಏನಂದರೆ, ನಾನು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ. ಕೆಲವರು ಮೈದಾ ಹಿಟ್ಟು ಇಷ್ಟಪಡಲ್ಲ, ಮೈದಾ ಹಿಟ್ಟಿನ ಸ್ವೀಟ್ಸ್ ಎಲ್ಲ, ಅದಕ್ಕೋಸ್ಕರ ನಾನು ಗೋಧಿ ಹಿಟ್ಟಿಂದ ಮಾಲ್ಪುರಿ ಮಾಡೋದನ್ನು ತೋರಿಸ್ತೀನಿ. ಟೇಸ್ಟ್ ಮಾತ್ರ ಸೇಮ್ ಮೈದಾ ಹಿಟ್ಟಲ್ಲಿ ಮಾಲ್ಪುರಿ ಮಾಡಿದರೆ ಹೇಗಿರುತ್ತೋ ಅದೇ ಥರ ಇರುತ್ತೆ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಈ 1 ಕಪ್ ಗೋಧಿ ಹಿಟ್ಟಿಗೆ 3/4 ಕಪ್ನಷ್ಟು ಸಕ್ಕರೆ ಬೇಕಾಗುತ್ತೆ. ನಾನು ಅದನ್ನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಂಡಿದ್ದೀನಿ. ನೋಡಿ, 3/4 ಕಪ್ಗಿಂತ ಜಾಸ್ತಿ ಆಗುತ್ತೆ. ಪೌಡರ್ ಮಾಡ್ಕೊಂಡಾಗ ಯಾವಾಗಲೂ ಕ್ವಾಂಟಿಟಿ ಜಾಸ್ತಿ ಕಾಣುತ್ತೆ ನಿಮಗೆ. ಇದಕ್ಕೆ 1/4 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ತಾಯಿದ್ದೀನಿ. ನಂತರ ಚಿಟಿಕೆ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೇಬೇಕು ಸ್ವೀಟಿಗೆ. 1/4 ಸ್ಪೂನಿಂದ ಕಡಿಮೆ ಹಾಕ್ತಾಯಿದ್ದೀನಿ. ನಂತರ ಒಂದು 1/4 ಸ್ಪೂನಷ್ಟು ಅರಿಶಿನ ಪೌಡರ್. ಕೆಲವರು ಫುಡ್ ಕಲರ್ ಹಾಕ್ತಾರೆ, ಯೆಲ್ಲೋ ಫುಡ್ ಕಲರ್ ಬೇಕಂದರೆ ಹಾಕ್ಕೊಳ್ಳಿ. ನಾನಿಲ್ಲಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಂತರ ಈ ಕ್ವಾಂಟಿಟಿಗೆ 3/4 ಕಪ್ನಷ್ಟು ನೀರನ್ನು ನಾನು ಮೊದಲಿಗೆ ತೊಗೊಂಡಿದ್ದೀನಿ. ಸ್ವಲ್ಪವೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕಂದರೆ ನೀರು ಸೇರಿಸ್ಕೊಂಡ್ರಾಯ್ತು. ಇದನ್ನೀಗ ಗಂಟಿಲ್ದಂಗೆ ಕಲಿಸ್ಕೊಳ್ಬೇಕು. ನೀರು ನೋಡಿಕೊಂಡೇ ಹಾಕ್ಕೊಳ್ಳಿ. ನಾನು ಎಷ್ಟು ನೀರು ಬೇಕಾಗತ್ತೆ ಅಂತ ಆಮೇಲೆ ಹೇಳ್ತೀನಿ ನಿಮಗೆ. ನೋಡಿ, ಈಗ 3/4 ಕಪ್ಪಷ್ಟು ನೀರನ್ನು ನಾನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾನೆ ಇದ್ದೀನಿ. ನೋಡಿ, 3/4 ಕಪ್ಪು ನೀರು ಹಾಕಿದ ನಂತರ ಇಷ್ಟು ದಪ್ಪ ಇದೆ. ಈಗ ಮತ್ತೆ ನಾನೊಂದು 1/4 ಕಪ್ನಷ್ಟು ನೀರು ಸೇರಿಸ್ತಾ ಇದ್ದೀನಿ. ಒಟ್ಟಾರೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ನಾನಿವಾಗ ವಿಸ್ಕರಿಂದ ಕಲಿಸ್ತಾ ಇದ್ದೀನಿ, ಯಾವುದೇ ಗಂಟು ಇರಬಾರ್ದು ಅಂತೇಳಿ. ಮೊದಲಿಗೆ ಈ ಹದಕ್ಕೆ ಕಲಿಸ್ಕೊಳ್ಬೇಕು, ಆಮೇಲೆ ಬೇಕಂದರೆ ನೀರು ನಾವು ಸೇರಿಸ್ಕೊಂಡ್ರಾಯ್ತು. ಇವಾಗ ನೋಡಿ, ಮಿಕ್ಸ್ ಮಾಡಿದ ನಂತರ ಸಕ್ಕರೆ ಎಲ್ಲ ಮಿಕ್ಸ್ ಆದ ನಂತರ ಈ ಹದಕ್ಕೆ ಇದೆ. ಇದನ್ನು ನಾವು ತಕ್ಷಣಕ್ಕೆ ಮಾಡೋಕ್ಕಾಗಲ್ಲ, ಒಂದು 15 ನಿಮಿಷ ತನಕ ಹಾಗೆ ಬಿಡಬೇಕು. ನೋಡಿ, ಒಂದು 15 ನಿಮಿಷ ತನಕ ಹಾಗೆ ಇಡ್ತಾ ಇದ್ದೀನಿ. ಹದಿನೈದು ನಿಮಿಷ ಇಟ್ಟ ನಂತರ ನೋಡಿ ಹಿಟ್ಟು ಯಾವ ಹದಕ್ಕೆ ಬಂದಿದೆ ಅಂತ. ಸ್ವಲ್ಪ ದಪ್ಪ ಆಗಿದೆ ಮೊದಲಿಗಿಂತ. ಒಂದು ಮಾಲ್ಪುರಿ ನಾನು ಮಾಡಿ ನೋಡ್ತೀನಿ, ಬೇಕಂದರೆ ನೀರು ಸೇರಿಸ್ಕೊಳ್ಬೋದು. ಯಾಕಂದರೆ ಹಿಟ್ಟು ತುಂಬ ದಪ್ಪನೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿ, ಎಣ್ಣೆ ನಾನು ಮೊದಲೇ ಬಿಸಿಯಾಗಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಒಂದು ಚಿಕ್ಕ ಸೌಟಲ್ಲಿ ಹಿಟ್ಟು ಹಾಕಬೇಕು. ಹಿಟ್ಟು ಹಾಕಿದ 30 ಸೆಕೆಂಡ್ ತನಕ ಅದನ್ನು ಹಾಗೇ ಬಿಡಬೇಕು. ನೋಡಿ, ಸಾಧಾರಣ 1 ನಿಮಿಷ ಆದ ನಂತರ ಇದನ್ನು ಮಗ್ಚೆ ಹಾಕಿ ಇನ್ನೊಂದು ಬದಿಯನ್ನು ಕೂಡ ಫ್ರೈ ಮಾಡ್ಕೊಳ್ಬೇಕು. ಹೀಗೆ ನಿಮಗೆ ಫ್ರೈ ಮಾಡಬೇಕಾದ್ರೆ ಗೊತ್ತಾಗುತ್ತೆ, ಅದರ ಬದಿಯ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಬದಿ ಕ್ರಿಸ್ಪಿ ಆಗುತ್ತೆ. ಅದೇ ರೀತಿ ಮಗ್ಚು ಹಾಕ್ತಾನೆ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ಒಂದು ಮಾಲ್ಪುರಿ ಮಾಡಬೇಕಾದ್ರೇ ಗೊತ್ತಾಗುತ್ತೆ. ದಪ್ಪ ಆಗಿದ್ದರೆ ಹಿಟ್ಟಿಗೆ 1-2 ಸ್ಪೂನ್ನಷ್ಟು ನೀರು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟು ಎಣ್ಣೆಗೆ ಹಾಕಬೇಕಾದ್ರೆ ಸ್ಪ್ರೆಡ್ ಆದರೆ ತೆಳುವಾಗಿದೆ ಅಂತ ಅರ್ಥ ಹಿಟ್ಟು. ಆವಾಗ ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇದು ಆಗಿದೆ. ಈ ರೀತಿ 2 ಸೌಟಿಂದ ಎಣ್ಣೆಯನ್ನು ಹಿಂಡಿ ತೆಗಿಬೇಕು. ತೆಗೆದು ಒಂದು ಟಿಶ್ಯೂ ಪೇಪರಲ್ಲಿ ಹಾಕಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬೇಕರಿಗಳಲ್ಲೆಲ್ಲ ಮಾಲ್ಪುರಿಯನ್ನು ಮೈದಾ ಹಿಟ್ಟಲ್ಲಿ ಮಾಡ್ತಾರೆ, ನಾನು ಗೋಧಿ ಹಿಟ್ಟಲ್ಲಿ ಮಾಡಿ ತೋರಿಸಿದ್ದೀನಿ. ನನ್ನ ಚಾನಲಲ್ಲಿ ನಾನು ಸುಮಾರು ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿದರೆ ಖಂಡಿತ ಅದಕ್ಕೆ ಲೈಕ್ ಕೊಡಿ, ಸಾಧ್ಯವಾದಷ್ಟು ಶೇರ್ ಮಾಡಿ ಎಲ್ಲರ ಜೊತೆ. ಇದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವಾಗ ಇದರ ಬದಿಯನ್ನು ಸ್ವಲ್ಪ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತೇಳಿ. ಮಧ್ಯದಲ್ಲಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಆಗಿದೆ ಮಾಲ್ಪುರಿ. ಖಂಡಿತ ಇದನ್ನೊಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತೇಳಿ. ಸೊ ಈ ಮಾಲ್ಪುರಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಆದಷ್ಟು ಶೇರ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.